ದುರಂಧರ್ ಗೆಲುವಿನ ಖುಷಿಯಲ್ಲಿರುವ ರಣವೀರ್ ಸಿಂಗ್ಗೆ ದೈವವನ್ನ ಟೀಕಿಸಿದಂತಹ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ದಾರೆ. ದೈವವನ್ನ ಟೀಕಿಸಿದ ರಣವೀರ್ ಸಿಂಗ್ಗೆ ಸಂಕಷ್ಟ ಎದುರಾಗಿದೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವುದು. ಬಿಎನ್ಎಸ್ ಕಾಯ್ದೆ 196, 302, 299 ಇದರ ಅಡಿಯಲ್ಲಿ ಕೇಸ್ ದಾಖಲಾಗಿರುವುದು. ದೈವದ ಅಭಿನಯ ಮಾಡಿದ್ದ ನಟ ರಣವೀರ್ ಸಿಂಗ್ ಗೋವಾದಲ್ಲಿ ನಡೆದಿದ್ದ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನಟನೆ ಮಾಡಿದ್ರು. ಭಕ್ತರ ಭಾವನೆಗೆ ಧಕ್ಕೆ ತರುವ ರೀತಿ ಅಭಿನಯ ಅನ್ನೋದಾಗಿ ದೂರು ದಾಖಲಾಗಿದೆ. 1ನೇ ಎಸಿಜೆಎಂ ನ್ಯಾಯಾಲಯದಲ್ಲಿ ಖಾಸಗಿ ದೂರು ಸಲ್ಲಿಕೆಯಾಗಿದೆ. ವಕೀಲ ಪ್ರಶಾಂತ್ ಮಿಥಲ್ ಖಾಸಗಿ ದೂರನ್ನ ನೀಡಿದ್ರು. ನ್ಯಾಯಾಲಯದ ಆದೇಶದ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಕರಾವಳಿ ಭಾಗದ ಅಂದ್ರೆ ಆ ಭಾಗದಲ್ಲಿ ಆರಾಧಿಸುವಂತಹ ಚಾವುಂಡಿ ಪಂಜುರ್ಲಿ ದೈವಗಳನ್ನ ಅವಮಾನಿಸುವ ಉದ್ದೇಶದಿಂದ ಕೃತ್ಯವನ್ನ ಎಸಗಲಾಗಿದೆ ಅನ್ನುವಂತ ವಿಚಾರವನ್ನ ಕೂಡ ಉಲ್ಲೇಖಿಸಲಾಗಿದೆ. ರಣವೀರ್ ಸಿಂಗ್ ದೈವವನ್ನ ಅನುಸರಿಸಿ ವಿವಾದಕ್ಕೆ ಸಿಲುಕೊಂಡಿದ್ರು. ಗೋವಾದಲ್ಲಿ ದೈವವನ್ನ ಅನುಸರಿಸುವ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆವಾಗಲೇ ಒಂದಷ್ಟು ಟೀಕೆಗಳಿಗೂ ಕೂಡ ಗುರಿಯಾಗಿದ್ರು. ಇನ್ನು ಎಫ್ಐಆರ್ ಬೆಂಗಳೂರಿನಲ್ಲಿ ದಾಖಲಾಗಿರೋದು ಪ್ರಕರಣದಿಂದ ನಟ ಕಾನೂನು ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ಈಗಾಗಲೇ ದುರಂಧರ್ ಸಿನಿಮಾ ಯಶಸ್ಸಿನ ಖುಷಿಯನ್ನ ಈ ಎಫ್ಐಆರ್ ತೆಗೆಸಿರೋದು ಗೊತ್ತಾಗ್ತಾ ಇದೆ. ರಣವೀರ್ ಅವರು ದೈವವನ್ನ ಅನುಸರಿಸಿ ವಿವಾದಕ್ಕೂ ಸಿಲುಕಿದ್ರು. ಗೋವಾದಲ್ಲಿ ದೈವವನ್ನ ಅನುಸರಿಸಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಭಕ್ತರ ಭಾವನೆಗೆ ಧಕ್ಕೆ ತಂದಿದೆ ಅಂತ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿರುವುದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿನಿಮಾದಲ್ಲೂ ಕೂಡ ಥಿಯೇಟರ್ನಲ್ಲಿ ಕುತ್ಕೊಂಡು ಹುಚ್ಚುಚ್ಚಾಟ ಆಡಿದ್ರು. ಅವ್ರಿಗೂ ಕೂಡ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಅದಾದ ನಂತರದಲ್ಲಿ ನಾಲ್ಗೆಯನ್ನ ಹೊರಚಾಚಿ ಕಣ್ಣುಗಳನ್ನ ಒಂದು ರೀತಿ ತಿರುಗಿಸ್ಕೊಂಡು ಅಲ್ಲೇ ರಿಷಬ್ ಶೆಟ್ಟಿ ಅವರು ಕೂಡ ಇರ್ತಾರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ. ಇದಕ್ಕೆ ಭಾರಿ ಟೀಕೆ ಕೂಡ ವ್ಯಕ್ತವಾಗಿತ್ತು. ಅದಕ್ಕಿಂತ ಮುಂಚೆ ರಿಷಬ್ ಶೆಟ್ಟಿ ಅವರ ಜೊತೆ ಹಾಗೆಲ್ಲ ಆಕ್ಟ್ ಮಾಡಬೇಡಿ ಅನ್ನೋದಾಗಿ ಕೂಡ ಹೇಳಿದ್ರಂತೆ. ಬಟ್ ಇಷ್ಟೆಲ್ಲ ಆದರೂ ಕೂಡ ಅವರು ಈ ರೀತಿಯಾದಂಥ ಆಕ್ಟ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಕರಾವಳಿ ಭಾಗದಲ್ಲಿ ಆರಾಧಿಸುವ ಪಂಜುರ್ಲಿ ದೈವಗಳನ್ನ ಅವಮಾನಿಸುವ ರೀತಿಯಲ್ಲಿ ಈ ಆಕ್ಟ್ ಇತ್ತು ಅನ್ನೋದಾಗಿ ಕೂಡ ಎಫ್ಐಆರ್ನಲ್ಲಿ ದೂರನ್ನ ದಾಖಲು ಮಾಡಿರೋದು. ಡಿಸೆಂಬರ್ 2025 ಅಲ್ಲಿ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಕ್ಟರ್ ರಣವೀರ್ ಸಿಂಗ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇನ್ ಗೋವಾ ಅದರಲ್ಲಿ ಬಂದು ಚಾವುಂಡಿ ತಾಯಿನ ಬಂದು ಫಿಮೇಲ್ ಗೋಸ್ಟ್ ಅಂತ ಹೇಳಿ ರೆಫರ್ ಮಾಡ್ತಾರೆ. ಅದು ಇಟ್ ಹ್ಯಾಸ್ wounded not only mine, millions of Hindu religious people. So ಅದರಿಂದಾಗಿ ಇಟ್ಸ್ an offense under section 196, section 299 and section 302 of ಭಾರತೀಯ ನ್ಯಾಯ ಸಂಹಿತ. ಸೊ ಪೊಲೀಸ್ ಅವರು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅವರು ಎಫ್ಐಆರ್ ರಿಜಿಸ್ಟರ್ ಮಾಡಿಲ್ಲ. ಇದ್ರ ಮೇಲೆ ಸಬ್ಸಿಕ್ವೆಂಟ್ಲಿ 11th and 5th ಕಮಿಷನರ್ ಆಫ್ ಪೊಲೀಸ್ ಮತ್ತು DCP ಅವರಿಗೆ ಡೈರೆಕ್ಷನ್ಸ್ ಕೊಡೋಕ್ಕೆ ಕಂಪ್ಲೇಂಟ್ ಮಾಡಿದ್ದೆ. ಅದು ನಾನು ಆಗಿಲ್ಲ. ಇದರ ಮೇಲೆ ನಾನು ಪಾರ್ಟಿ ಇನ್ ಪರ್ಸನ್ ಡಿಸೆಂಬರಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ ಇನ್ ದ ಕಾಂಪಿಟೆಂಟ್ ಕೋರ್ಟಲ್ಲಿ ಅಂಡರ್ ಸೆಕ್ಷನ್ 223 ಆಫ್ BNSS ಅಫೆನ್ಸಸ್ ಪನಿಷಬಲ್ ಅಂಡರ್ 196, 299 ಆ್ಯಂಡ್ 302 ಆಫ್ ಭಾರತೀಯ ನ್ಯಾಯ ಸಂಹಿತ. ಇದರಲ್ಲಿ ಬಂದು ಚಾವುಂಡಿ ದೇವರನ್ನ ಇವರು ಬಂದು ಏನೋ ವರ್ಬಲಿ is referred as female ghost. It's an cognizable and punishable offense. ಇದಕ್ಕೆ ಅಪ್ ಟು 3 years imprisonment and fine or both ಅಂತ ಇದೆ. ಸೊ ಇದು ಬಂದು ಈಗ ಕೋರ್ಟಲ್ಲಿ ಈಗ ಮೊನ್ನೆ ಕಾಂಪಿಟೆಂಟ್ ಕೋರ್ಟ್ ಜಡ್ಜ್ ಆರ್ಡರ್ ಮಾಡಿದ್ದಾರೆ. ಅಂಡರ್ ಸೆಕ್ಷನ್ 175 ಕ್ಲಾಸ್ 3 ಕರೆಸ್ಪಾಂಡಿಂಗ್ ಟು ಸೆಕ್ಷನ್ 156 ಕ್ಲಾಸ್ 3 ಆಫ್ ಅರ್ಲಿಯರ್ CRPC. ಇದರಲ್ಲಿ ಬಂದು ಏನೋ ಪೊಲೀಸ್ ಈಸ್ ಬೌಂಡ್ ಟು ರಿಜಿಸ್ಟರ್ ಎನ್ FIR ಆ್ಯಂಡ್ ಕಮನ್ಸ್ ದಿ ಇನ್ವೆಸ್ಟಿಗೇಷನ್. ಸೊ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಅವರು FIR ಮಾಡ್ತಾ ಇದ್ದಾರೆ. ಸೊ ಇದರ ಮೇಲೆ ನೋಟಿಸ್ ಆಗುತ್ತೆ. 3rd ಡಿಸೆಂಬರ್ 2025 ಅಲ್ಲಿ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಆಕ್ಟರ್ ರಣವೀರ್ ಸಿಂಗ್